ಮುಧೋಳದ ಸಾಯಿ ನಿಕೇತನ ಹಾಸ್ಟೆಲ್ನಿಂದ ಬಿದ್ದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿರುವ ಸಾಯಿ ನಿಕೇತನ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಿದ್ದ. ಅದೇನಾಯ್ತೋ ಗೊತ್ತಿಲ್ಲ, ಸಾವು ಮಾತ್ರ ಸಂಪೂರ್ಣ ಅನುಮಾನಾಸ್ಪದವಾಗಿದೆ. ನವೆಂಬರ್ 15ರಂದು ವಿದ್ಯಾರ್ಥಿ ಹಾಸ್ಟೆಲ್ ಮಹಡಿಯಿಂದ ಕೆಳಗಡೆ ಬಿದ್ದಿದ್ದ. ತೀವ್ರವಾಗಿ ಗಾಯಗೊಂಡಿದ್ದ ವಿದ್ಯಾರ್ಥಿಯನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದ ವಿದ್ಯಾರ್ಥಿ ಕೊನೆಯುಸಿರೆಳೆದಿದ್ದಾನೆ. ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಗ್ರಾಮದ 16 ವರ್ಷದ ವಿದ್ಯಾರ್ಥಿ ಅಭಿಷೇಕ್ ಸಂತೋಷ್ ವಾಲಿಶೆಟ್ಟಿ ಬೆಳಗಾವಿಯಿಂದ ಮುಧೋಳದ ಸಾಯಿ ನಿಕೇತನ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದಿದ್ದ. ನಿಖರ ಕಾರಣ ತಿಳಿದಿಲ್ಲ. ನವೆಂಬರ್ 15ರಂದು ವಿದ್ಯಾರ್ಥಿ ಅಭಿಷೇಕ್ ಹಾಸ್ಟೆಲ್ನ ಕಟ್ಟಡದ ಮೇಲಿಂದ ಬಿದ್ದಿದ್ದ. ಅನುಮಾನದ ಹುತ್ತ ಅಲ್ಲಿಂದಲೇ ಹುಟ್ಟಿಕೊಂಡಿತ್ತು. ಆದರೆ ಈ ಬಗ್ಗೆ ಸಾಯಿ ನಿಕೇತನ ವಸತಿ ಶಾಲೆಯ ಸಿಬ್ಬಂದಿಗಳು ಮಾತ್ರ ವಿದ್ಯಾರ್ಥಿ ಕಟ್ಟಡದಿಂದ ಬಿದ್ದಿದ್ದಾನೆ, ಗಂಭೀರವಾಗಿ ಗಾಯವಾಗಿದೆ ಅಂತ ಹೇಳಿದ್ರು. ಆ ದಿನ ವಿದ್ಯಾರ್ಥಿಯನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ ಸಾಯಿ ನಿಕೇತನ ಹಾಸ್ಟೆಲ್ ಸಿಬ್ಬಂದಿ ಅಲ್ಲಿಂದ ವಾಪಸ್ಸಾಗಿದ್ರು ಎನ್ನಲಾಗಿದೆ. ಆದ್ರೆ ಇತ್ತ ಗಂಭೀರವಾಗಿ ಗಾಯಗೊಂಡಿದ್ದ ವಿದ್ಯಾರ್ಥಿ ಅಭಿಷೇಕ್ ಸಾವನ್ನಪ್ಪಿದ್ದಾನೆ. ಇದು ಆಕಸ್ಮಿಕ ಸಾವಲ್ಲ, ಇದೊಂದು ಅನುಮಾನಾಸ್ಪದ ಸಾವು ಅಂತ ವಿದ್ಯಾರ್ಥಿಯ ಪಾಲಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಅಭಿಷೇಕ್ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ನನ್ನ ಮಗಗೆ ಅನ್ಯಾಯ ಆಗೇನ್ರಿ. ಆ ಸಾಲಿಯಿಂದ ನನಗೆ ನ್ಯಾಯ ದೊರಕಿಸಿಕೊಡ್ರಿ. ನನ್ನ ಮಗ ಬಿದ್ದಿಲ್ರಿ, ಬಿದ್ರ ಪುಡಿ ಪುಡಿ ಹಾಕಿದ್ರಿ. ನನ್ನ ಮಗ ಬಿದ್ದಿಲ್ರಿ. ಏನ್ ಮಾಡ್ಯಾರ ಅನ್ನೋದು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ. ನನ್ನ ಮಗ ಸಾವಿಗೆ ನ್ಯಾಯ ದೊರಕಿಸಿಕೊಡ್ರಿ. ನನ್ನ ಮಗಗೆ ಎಲ್ಲೆಲ್ಲಿ ಪೇಟ್ ಹತ್ತಿಲ್ರಿ, ಒಂದು ಸ್ಕ್ರಾಚ್ ಆಗಿದ್ರಿ, ತೆಲಿಗೆ ಬಂದ್ಬಿಟ್ಟು ಎಲ್ಲಿ ಪೇಟ್ ಹತ್ತಿಲ್ರಿ. ನನ್ನ ಮಗಳ ನನ್ನ ಮಗ ನ್ಯಾಯ ದೊರಕಿಸ್ಕೊಡ್ರಿ. ನಿಮ್ಮ ಕೈ ಮುಗಿತೀನಿ. ಅವ್ರು ರೊಕ್ಕ ತಿರ್ಬೇಕ್ರಿ, ಅವ್ರು ಮುಂಚೆ ತಿರ್ಬೇಕು. ಆದ್ರೆ ನೀವು ರೊಕ್ಕ ತಿಂದು ನನ್ನ ಮಗಿಗೆ ಅನ್ಯಾಯ ಮಾಡಬೇಡ್ರಿ. ನನ್ನ ಮಗಿಗೆ ನ್ಯಾಯ ದೊರಕಿಸಿಕೊಡ್ರಿ. ಅದ ಏನು ಬೇಡ, ನನ್ನ ಮಗನ ಸಾವಿಗೆ ನ್ಯಾಯ ಬೇಕು. ಯಪ್ಪ ಏನು ಮಾಡಲಿ ನನ್ನ ಮಗನ ನನ್ನ ಮಗ ಡಿಪ್ರೆಷನ್ ಹೋಗುವಂತ ಮಗ ಅಲ್ರಿ. ಹಿಂದಿನ ದಿವ್ಸ ಫೋನ್ ಮಾಡಿ ಅಂತ ಚಂದ ಮಾತಾಡ್ಯಾನ್ರಿ. ಸರ್ ಜೋಡಿ ಮಾತಾಡ್ಯಾನ್ರಿ. ಅವಾಗ ಆರಾಮ ಇರ್ಲಿಲ್ಲ, ದವಾಖಾನಿಗೆ ಹಾಕಿ ಹೋಗಿದ್ರು ಆ ಡಿಪ್ರೆಷನ್ಗೆ. ಅಪ್ಪ ಅಯ್ಯೋ ನನ್ನ ಮಗನ ಸಾಯಿ ವಯಸ್ಸಲ್ರಿ. ನನ್ನ ಮಗನ ಇನ್ನು 4 ತಿಂಗಳಾದ್ರೆ ಮುಗಿಸ್ಕೊಂಡು ಬರ್ತೀನಿ ಅಂದ್ರೆ ಅಪ್ಪ ನನ್ನ ಮಗ. ಅಯ್ಯೋ ನನ್ನ ಮಗನ ಯಪ್ಪ ನನ್ನ ಮಗನ ನಿನಗೇನು ಮಾಡಿದ್ರು ಯಪ್ಪ? ತಲೆಗಟ್ಟ ಪೆಟ್ಟು ಬಿಟ್ಟು ಎಲ್ಲಿ ಹತ್ತಿಲ್ರಿ ನನ್ನ ಮಗ. ಸ್ಕ್ರ್ಯಾಚ್ ಇಲ್ಲ ಯಪ್ಪ ನನ್ನ ಮಗ. ಬೀದ ಜಗಾನು ತೋರಿಸಿದ್ರೆ ನಮಗೇನು ನಂಬಕಪ್ಪ. ಯಪ್ಪ ಕೈ ಮ್ಯಾಗ ಮಾಡ್ಕೊಂತ ಇನ್ನ ಏನಾಗೈತಂತ ಅಂದ್ರೆ ದವಾಖಾನೆ ಡಾಕ್ಟರ್ ಕರ್ಕೊಂಡು ಹೋಗ್ರದ. ಅವ್ರು ಆಂಬುಲೆನ್ಸ್ ತಗೊಂಡು ಜಿಗದ ಬಿಟ್ರಿ. ಅವ್ರು ಬಂದಾರು. ನನ್ನ ಮಗನಿಂದ ಒಬ್ರು ಸಾಲಿಯಾರು ಯಾರು ಇಲ್ರಿ. 2 ದಿವಸ ಆದ್ರೂ ಒಂದು ಫೋನ್ ಇಲ್ರಿ. ನಾವಾಗ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಂದ ಬಂದಾರ್ರಿ. ಅವ್ರ ಶುಕ್ರವಾರ ದಿವಸ ರೀ ಅವ ಸಾಲಿ ಸಾಯಿ ನಿಕೇತನ ಮುಧೋಳ ಶಾಲೆ ಕಲಿ ಹಾಕಿದ್ರಿ. 8, 9, 10ನೇ ತರಗತಿ ಮಠ ಅಲ್ಲೇ ಕಲಿ ಹಾಕಿದ್ರಿ. ಶುಕ್ರವಾರ ಸಂಜೆಗೆ ನಿಮ್ಮ ಮಗ ಏನೋ ಪೆಟ್ಟಾಗೈತಿ ಅಂತ, ತೆಲಿಗೆ ಪೆಟ್ಟಾಗೈತಿ ಬಿದ್ದಾನ್ರಿ ಅಟ್ಟ ಅಂದ್ರಿ. ಆಮೇಲೆ ಮುಧೋಳದಿಂದ ಇಲ್ಲಿ ಕೇಲಿಗೆ ಒಂದು ಗಾಡ್ಯಾಗ ಹಾಕೊಂಡು ಬಂದ್ರಿ. ಅವ್ನ ಆಕಾರ ನೋಡ್ಲಾರ್ದಂಗೆ ಆಗೈತೆ ರೀ. ಅಪ್ಪ ಅವು ಬಿದ್ದರೆ ಕಾಲಿಗೆ ಕೈಗೆ ಎಲ್ಲರ ಪೆಟ್ಟ ಹತ್ಬೇಕು. ಒಂದಿಟ್ಟು ಎಲ್ಲಿ ಕಚ್ಚಿಲ್ಲ, ಬರೀ ತೆಲಿಗೆ ಅಟ್ಟ ಪೆಟ್ಟ ಹತ್ತೈತಿ. ಅವ್ನು ಏನು ಮಾಡಿದಾರೆ ಆಮೇಲೆ ನೋಡು ಆ ಸಾಲಿ ಅವ್ರ ಏನು ತಪ್ಪು ಮಾಡ್ರ ಬಡಿದ ಹುಡುಗರು ತಪ್ಪು ಮಾಡೋ ನಾವು ಸಾಲಿ ಕಲಿಸ್ತವು. ನನ್ನ ಮಗ ಏನಾರ ಒಂದು ಚಾಲೋ ಆಗ್ಲತ್ತ ನಾವು ಅಲ್ಲಿ ಸಾಲಿಗೆ ಹಚ್ಚಿರ ಅವ್ರು ತಪ್ಪು ಮಾಡಿ ಅವ್ನು ಬಡದು ಕೊಂದು ಕಳಿಸಿರ್ರಿ ನನಗೆ. ಹಾಸ್ಟೆಲ್ 2 ದಿನದಿಂದ ಇದಾನ್ರಿ. ಅವ 8th, 9th, 10th ಇದು 3ನೇ ವರ್ಷ. ಆಮೇಲೆ ಇನ್ನೊಂದು 4 ತಿಂಗಳು 10th ಮುಗಿತೈತ್ರಿ. 4-5 ತಿಂಗಳು ಆಗಿರ. ಸಾಯಿ ನಿಕೇತನ ಮುಧೋಳ ರೀ.
ಮುದೋಳ್ರಿ. ನಿಮ್ಗೆ ಯಾವಾಗ ಗೊತ್ತಾದ್ರಿ ಅವ್ನು ಬಿದ್ದಾನಂತ 6-6:30 ಸುಮಾರು ಒಂದು ದೋಸ್ತ ಒಬ್ಬ ಫೋನ್ ಮಾಡಿದ್ರಿ, ನಿಮ್ಮ ಹುಡುಗ ಪೆಟ್ಟೈತೈತ್ರಿ ಬರ್ರಿ ಅಂದ್ರಿ. ಆಮೇಲೆ ನಾವು ವಾರ್ಡನ್ಗೆ ಫೋನ್ ಹಚ್ಕೆ ಇದ್ದೀನಿ, ಇಲ್ಲ ಅವ ಸ್ವಲ್ಪ ಪೆಟ್ಟೈತೈತ್ರಿ ಅಂತೇಳಿ ಡಾಕ್ಟರ್ ಕಡೆ ಕೊಟ್ರೆ ಅಲ್ಲಿ ಒಬ್ರು ಲೋಕಲ್ ಕಡೆ ತೋರಿಸ್ಕೊಂಡು ಬರಕ್ಕೆ ಹೋಗಿರ ಮುಂದ್ರಿ. ಅವ್ರಿದ್ದವ್ರ ಫೋನ್ ಇಲ್ಲ ಮತ್ತು ನಿಮ್ಮ ಹುಡುಗನ ಇದಾಗೈತಿ ಪೆಟ್ಟೈತೈತ್ರಿ ಮತ್ತು ಅವಂಗೆ ಬೆಳಗಾವ್ ಕಳಿಸ್ಕೊಡ್ತೇವ್ರಿ ಅಂತ ಹೇಳಿರು. ಮತ್ತು ಬೆಳಗಾವ್ಕೆ ಯಾಕ್ರಿ ನಾವು ನೋಡ್ತೇವ್ರಿ ಬರ್ತೇವ್ರಿ ಇಲ್ರಿ ನಾವು ಗಾಡಿ ಮಾಡಿದ್ವಿ ಆಂಬುಲೆನ್ಸ ಅಂತ ಎಷ್ಟು ಪೆಟ್ಟೈತೈತಿ ಅಂತಂದ್ರೆ ಏನೂ ಹೇಳವಾರ್ರಿ ಅವ್ರ. ಒಟ್ಟು ತೆಲಿಗೆ ಎಷ್ಟು ಪೆಟ್ಟ ಒಂದಿಟ್ಟು ಹತ್ತೈತ್ರಿ ಬರ್ತಾಡ್ರಿ ಅಲ್ಲೇ ಕರ್ಗು ಇದನ್ನ ಮಾಡಿ ತೋರಿಸ್ರಿ ಅಂತ ಕಳಿಸಿರ್ರಿ. ಅವು ಬಂದಾಗ ನೋಡುವ ಆಕಾರ ಹಾಕಿಲ್ರಿ ಅವಂದ. ಅವ್ರು ಅಡ್ಮಿಟ್ ಮಾಡಿಲ್ರಿ. ಅಲ್ಲಿನ ಒಟ್ಟು ಅಲ್ಲೆಲ್ಲಿ ಮುದೋಳದಾಗ ಕುಬ್ಸದ ದವಾಖಾನೆ ಐತ್ರಿ, ಅಲ್ಲಿ ಒಂದು ಸ್ವಲ್ಪ ತೋರಿಸ್ಯಾರ್ರಿ. ತೋರಿಸಿದವ್ರ ಈ ಕಡೆನ ಕಳಿಸ್ಬಿಟ್ಟಾರ್ರಿ ಅವ್ರು. ಹಾಂ ಅನುಮಾನ ಐತ್ರಿ ನಮ್ಮ ಮಗುಗೆ. ಅಂದ್ರೆ ಅವ್ನು ಸಾವಿನ ಬಗ್ಗೆ ಅವ್ನು ತೆಲಿಗೆ ಅಟ್ಟ ಪೆಟ್ಟೈತ್ರಿ. ಅವ ಉಳ್ಕಿದ ಕಡೆ ಅವ್ರು ಹೇಳ್ತಾರೋ ಮ್ಯಾಲಿಂದ ಬಿದ್ದಾನ ಅಂತೇಳಿ. ಆದ್ರೆ ನಾವು ನೋಡಿದ್ರೆ ಅವು ಮ್ಯಾಲಿಂದ ಬಿದ್ದಂಗೆ ಅವ್ರು ಡಾಕ್ಟರ್ಗಳು ಹೇಳಕತ್ತಿದ್ರು ಇದು ಮ್ಯಾಲಿಂದ ಬಿದ್ದಿದ್ದ ಅಲ್ರಿ. ಮ್ಯಾಲಿಂದ ಬಿದ್ರೆ ಕಾಲ್ಗಿರೆ ಕೈಗಿರೆ ಎಲ್ಲರೇ ಒಂದಿಟ್ಟು ಕಚ್ಚರೆ ಹತ್ಬೇಕಲ್ರಿ. ಅವಂಗೆ ತೆಲಿಗೆ ಅಟ್ಟ ಪೆಟ್ಟೈತಿ. ಅದು ಹೆಂಗೆ ಮತ್ತು ಎಲ್ಲರೂ ಬಡ್ದು ಹಿಂಗೆ ಕೈಲೇ ಹಿಂಗೆ ಬಡ್ದಾರಂತ ಗಾಡಿಗೆ ಅದು ಅಂತ ನನಗೆ ಅನಿಸ್ತೈತ್ರಿ. ಅಲ್ಲಿ ಅವ ಹೆಡ್ ಬಾಯ್ ಇದ್ರಿ ಸಾಲಿಗೆನ ಅದು ಏನಾಯ್ತು ಆಮಲ್ಲ ನಮಗೂ ಏನು ಗೊತ್ತಿಲ್ಲ. ನಾವೇ ಅದನ್ನು ನ್ಯಾಯ ಕೊಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ದಾಗ ದೂರು ಹಾಕಿದೆವು. ಅದ 302 ಏನೋ ಮಾಡಿದಾರೆ ಸರ. ಅದು FIR ಆಗೈತ್ರಿ. ಎಲ್ಲ ಕೂಡ ನಾನು ಒಟ್ಟು ನನ್ನ ಮಗನ ತಂದು ಕೊಡ್ಬೇಕು ನೋಡ್ರಿ. ಹೆಂಗೆ ಕಳ್ಸಿಲ್ಲ ಹಂಗೆ ಬರ್ಬೇಕು ನನಗೆ ನನ್ನ ಮಗ ನನ್ನ ಮನೆಗೆ ಇದಾವ. ಮೃತ ಅಭಿಷೇಕ್ ತಂದೆ ಸಂತೋಷ್ ವಾಲಿಶೆಟ್ಟಿ ಮತ್ತು ಕುಟುಂಬಸ್ಥರು ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದು ಸಹಜವಾದ ಸಾವಲ್ಲ. ಇದರ ಬಗ್ಗೆ ನಮಗೆ ಅನುಮಾನವಿದೆ. ನಮ್ಮ ಮಗನಿಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಈ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಸಾವಿನ ರಹಸ್ಯ ಹೊರ ತರುವಂತೆ ಪೊಲೀಸರಿಗೆ ಒತ್ತಾಯ ಮಾಡುತ್ತಿದ್ದಾರೆ ಕುಟುಂಬಸ್ಥರು. ನೋವಿನ ಮಡುವಲ್ಲಿಯೇ ಇಂದು ಮೃತ ಅಭಿಷೇಕನ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಈಗಾಗಲೇ ಅನುಮಾನಾಸ್ಪದ ಸಾವು ಅಂತ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಈ ರೀತಿಯ ಅನುಮಾನಾಸ್ಪದ ಹಾಗೂ ಅಹಿತಕರ ಘಟನೆ ನಡೆದಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಅದೇನೇ ಆಗಿದ್ರೂ ಪೊಲೀಸರು ಸೂಕ್ತ ತನಿಖೆ ನಡೆಸಿ ವಿದ್ಯಾರ್ಥಿಯ ಸಾವಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ.